ಶ್ರೀ ಕೃಷ್ಣ ರಾಧೆ ರಾಧೆ ಎಲ್ಲರಿಗೂ. ನಾನು ಅಶ್ವಿನಿ. ವೆಲ್ಕಮ್ ಟು ಅವರ್ ಚಾನಲ್ ಕಲಬುರ್ಗಿ ಕಪಲ್. ನಾವು ಇವತ್ತು D2 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಿರುಪತಿಯಲ್ಲಿ. ನಿನ್ನೆ ಎಲ್ಲ ದರ್ಶನ ಚೆನ್ನಾಗಾಯಿತು. ನಾವು ಯಾರ್ಯಾರು ಫಸ್ಟ್ ವ್ಲಾಗ್ ನಂದು ಡೇ 1 ಟ್ರಿಪ್ ನೋಡಿಲ್ಲ, ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಮತ್ತು ಇವತ್ತು D2 ವ್ಲಾಗಲ್ಲಿ ನಾನು ನಿಯರ್ ಬೈ ಪ್ಲೇಸಸ್ ಕವರ್ ಮಾಡ್ತಾ ಇದ್ದೀವಿ, ಬ್ಯೂಟಿಫುಲ್ ಪ್ಲೇಸಸ್. ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಫ್ರಮ್ ತಿರುಪತಿ ಟು ಶ್ರೀಕಾಳಹಸ್ತಿ. ಅದು ಅರೌಂಡ್ 42 ಕಿಲೋಮೀಟರ್ಸ್ ಅವೇ ಇದೆ. ಬನ್ನಿ ಹೋಗೋಣ ಫ್ರೆಂಡ್ಸ್. ನಾವಿವಾಗ ಶ್ರೀಕಾಳಹಸ್ತಿ ಟೆಂಪಲ್ ಬಗ್ಗೆ ತಿಳ್ಕೊಳ ಬನ್ನಿ. ಆ್ಯಕ್ಚುಲಿ ಇದು ದಕ್ಷಿಣ ಕೈಲಾಸ ಅಂತಲೂ ಕರೀತಾರೆ. ಆಮೇಲೆ ಇದು ಎದಕ್ಕೆ ಫೇಮಸ್ಸು ಅಂತಂದರೆ ರಾಹುಕೇತು ಪೂಜೆಗೆ ತುಂಬ ಫೇಮಸ್ಸು. ಯಾರಿಗಾದರೂ ಮ್ಯಾರೇಜ್ ಡಿಲೇ ಆಗ್ತಾಯಿದ್ರೆ, ಕರಿಯರ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಏನಾದರೂ ಬಂದರೆ ವಿಸಿಟ್ ಮಾಡ್ತಾರೆ ಟೆಂಪಲು, ಪರಿಹಾರ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಟೆಂಪಲು. ಸ್ಪೆಷಲಿ ಇದು ವಾಯುಗೆ ಪೂಜಿಸಲಾಗುತ್ತದೆ, ಏರ್ ಥರ. ಇದು ಪಂಚಭೂತದಲ್ಲಿ ಇದೊಂದು ಟೆಂಪಲ್ ಏರ್ ರೂಪದಲ್ಲಿ ಇರುತ್ತೆ. ಫ್ರೆಂಡ್ಸ್, ಶ್ರೀಕಾಳಹಸ್ತಿ ಸ್ಟೋರಿ ನೋಡೋದಾದರೆ, ಶ್ರೀ ಅಂದರೆ ಸ್ಪೈಡರು, ಕಾಲ ಅಂದರೆ ಸ್ನೇಕು, ಹಸ್ತಿ ಅಂದರೆ ಆನೆ. ಈ ಮೂರು ಶಿವನಿಗೆ ಪೂಜೆ ಮಾಡ್ತಿರುತ್ತೆ. ಸೊ ಶಿವ ಅವ್ರ ಭಕ್ತಿ ಮೆಚ್ಚಿಬಿಟ್ಟು ಅಲ್ಲಿ ಪ್ರತ್ಯಕ್ಷ ಆಗಿಬಿಟ್ಟು ಅವ್ರಿಗೆ ವರ ಕೊಡ್ತಾನೆ. ಸೊ ನೀವು ಇಲ್ಲೇ ನೆಲೆಸಿ ಎಲ್ಲ ಬರೋ ಜನರ ಕಷ್ಟಗಳನ್ನು ಪರಿಹಾರ ಮಾಡಿ ಅಂತ ಹೇಳಿಬಿಟ್ಟು. ಸೊ ಆವತ್ತಿಂದ ಶ್ರೀಕಾಳಹಸ್ತಿ ಅಂತ ಫೇಮಸ್ ಆಗಿಬಿಡುತ್ತೆ ಈ ಪ್ಲೇಸು. ಫ್ರೆಂಡ್ಸ್, ನೀವೇನಾದರೂ ರಾಹುಕೇತು ಪೂಜೆ ಮಾಡಬೇಕಂತಂದರೆ ಈ ಟೆಂಪಲ್ ವಿಸಿಟ್ ಮಾಡ್ಬೋದು. ಡಿಫ್ರೆಂಟ್ ಟೈಮಿಂಗ್ಸ್ ಇದೆ ಇದಕ್ಕೆ. ಆಮೇಲೆ ಇಲ್ಲಿ ಬೇಡರ ಕಣ್ಣಪ್ಪ, ನಿಮಗೆ ಗೊತ್ತೇ ಇದೆ ಎಲ್ಲರಿಗೂ ಸ್ಟೋರಿ, ಅದು ಇಲ್ಲೇ ಆಗಿದ್ದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ನಾವಿವಾಗ ಟೆಂಪಲ್ ನಿಯರ್ ಇದ್ದೀವಿ, ಬನ್ನಿ. ಒಳಗಡೆ ಆ್ಯಕ್ಚುಲಿ ಫೋನ್ ಅಲವ್ ಇಲ್ಲ, ಹೊರಗಡೆಯಿಂದ ನಿಮಗೆ ವ್ಯೂ ಎಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಶ್ರೀಕಾಳಹಸ್ತಿ ನಾವು ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ರೋಡ್ ಏನು ಪ್ರಾಬ್ಲಮ್ ಇಲ್ಲ. ತಿರುಪತಿಯಿಂದ ಕಾಳಹಸ್ತಿವರೆಗೂ ಫುಲ್ಲು ಹೈವೇ ಇದೆ. ರೋಡ್ದೇನು ಪ್ರಾಬ್ಲಮ್ ಆಗೋಲ್ಲ, ನಿಮಗೆ ಆರಾಮಾಗಿ ಬರ್ಬೋದು ಇಲ್ಲಿ. ಇಲ್ಲಿಂದ ರೈಟ್ ತಗೋಬೇಕು ನಾವು. ಶ್ರೀಕಾಳಹಸ್ತಿ ಟೆಂಪಲ್ ಹತ್ರ ನಿಮಗೆ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಕಾರ್ಗೆ 60 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ ಲಾಟಲ್ಲಿ. ಪಾರ್ಕಿಂಗ್ ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಫ್ರೆಂಡ್ಸ್, ಇದು ಟಿಕೆಟ್ ಕೌಂಟರು. ಸ್ಪೆಷಲ್ ಎಂಟ್ರಿ ದರ್ಶನ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಮೇಲೆ ರಾಹುಕೇತು ಪೂಜೆಗೆ ಅರೌಂಡ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟೈಮಿಂಗ್ಸ್ ಫ್ರಮ್ 5:30 AM ಟು 5 PM ಇರುತ್ತೆ. ಫ್ರೆಂಡ್ಸ್, ನೀವು ಆನ್ಲೈನು ಬುಕ್ ಮಾಡ್ಕೋಬೋದು ಟಿಕೆಟು. ಇದು ಸೆಲ್ ಫೋನ್ ಡೆಪಾಸಿಟ್ ಮಾಡೋದು ಕೌಂಟರು. ಫ್ರೆಂಡ್ಸ್, ಇದು ಎಂಟ್ರಿ ಗೇಟು. ಓಂ ನಮಃ ಶಿವಾಯ. ಫ್ರೆಂಡ್ಸ್, ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡು ಹೋಗಿರಲಿಲ್ಲ ನಾವು ಸ್ಪೆಷಲ್ ಎಂಟ್ರಿ ಹೋಗಿದ್ವಿ, 200 ರೂಪೀಸ್ ಟಿಕೆಟು. ಸೊ ನಮಗೊಂದು 10 ಮಿನಿಟ್ಸಲ್ಲಿ ದರ್ಶನ ಆಯಿತು. ಚೆನ್ನಾಗಿದೆ. ಒಳಗಡೆ ಎಲ್ಲ ಫುಲ್ ಟೆಂಪಲ್ ಎಲ್ಲ ಫುಲ್ಲು ಓಲ್ಡ್ ಟೆಂಪಲ್ ಇದೆ, ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಈ ತಿರುಪತಿ ಬಂದರೆ ನೀವು ಆರಾಮಾಗಿ ವಿಸಿಟ್ ಮಾಡ್ಬೋದು ಇಲ್ಲಿ ಒಂದು ಸರ್ತಿ.
ಫ್ರೆಂಡ್ಸ್, ನಾವಿವಾಗ ಬ್ಯಾಕ್ ಟು ತಿರುಪತಿ ಹೋಗ್ತಾ ಇದ್ದೀವಿ. ಅಲ್ಲಿನ ಫೇಮಸ್ ಪದ್ಮಾವತಿ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವಾಗ ಪದ್ಮಾವತಿ ಟೆಂಪಲ್ ಸ್ಟೋರಿ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಭೃಗು ಮಹರ್ಷಿ ಅಂತ ಇರ್ತಾರೆ. ಅವರು ವಿಷ್ಣುವನ್ನು ಪರೀಕ್ಷೆ ಮಾಡಲು ಹೋಗ್ತಾರೆ ವೈಕುಂಠಕ್ಕೆ. ಅಲ್ಲಿ ಆವಾಗ ವಿಷ್ಣು ದೇವರು ಮಲ್ಕೊಂಡಿರ್ತಾರೆ. ಆ ಟೈಮಲ್ಲಿ ಭೃಗು ಮಹರ್ಷಿಯವರು ಅವರ ಚೆಸ್ಟ್ ಮೇಲೆ ಕಾಲಿಡ್ತಾರೆ. ಅದನ್ನು ಲಕ್ಷ್ಮೀ ಮಾತೆ ನೋಡಿ ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಆ ಕಾರಣದಿಂದಾಗಿ ಕೋಪದಲ್ಲಿ ಇರ್ತಾರೆ. ಬಟ್ ವಿಷ್ಣು ದೇವರು ಅದನ್ನು ಕೋಪದಲ್ಲಿ ತಗೊಳ್ಳಾರ್ದೇನೆ ಅವ್ರಿಗೆ ಪಾದೆಯನ್ನು ಒತ್ತಾ ಇರ್ತಾರೆ. ಫ್ರೆಂಡ್ಸ್, ಸ್ಟೋರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಪದ್ಮಾವತಿ ಟೆಂಪಲ್ ರೀಚ್ ಆದ್ವಿ. ಬನ್ನಿ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ. ಫ್ರೆಂಡ್ಸ್, ಇದು ನಾರ್ಮಲ್ ಟಿಕೆಟ್. ಫುಲ್ ರಶ್ ಇದೆ ಟೆಂಪಲ್. ಫ್ರೆಂಡ್ಸ್, ಟೆಂಪಲ್ ಫುಲ್ ರಶ್ ಇದೆ. ಸೊ ನಾವು 200 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕ್ಯೂ ನೋಡ್ತಾ ಇದ್ರೆ ಇಲ್ಲಿಂದ ಹೋಗಬೇಕು ಒಳಗಡೆ. ಇಲ್ಲಿ ಮೊಬೈಲ್ ಡೆಪಾಸಿಟ್ ಮಾಡಿ ಹೋಗಬೇಕು. ಫ್ರೆಂಡ್ಸ್, ನಾವು ಇವಾಗ ಪದ್ಮಾವತಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಗೋವಿಂದರಾಜ್ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಇದು ಅರೌಂಡ್ 5 ಕಿಲೋಮೀಟರ್ಸ್ ಇದೆ ಅಲ್ಲಿಂದ. ಫ್ರೆಂಡ್ಸ್, ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಆವಾಗ ಲಕ್ಷ್ಮೀ ಮಾತೆ ಸಿಟ್ಟಿಗೆ ಬಂದು ವೈಕುಂಠ ಬಿಟ್ಟು ಭೂಮಿಗೆ ತೆರಳ್ತಾರೆ. ಅಲ್ಲಿ ಆಕಾಶರಾಜ ಎಂಬುವ ಮನೆಯಲ್ಲಿ ಜನಿಸ್ತಾರೆ. ಅಲ್ಲಿ ಅವರ ಹೆಸರು ಪದ್ಮಾವತಿ ಅಂತ ಬರುತ್ತೆ. ಆಮೇಲೆ ಶ್ರೀನಿವಾಸ ಆಗಿ ವೈಷ್ಣು ದೇವರು ಹುಡ್ಕೊತ ಬರ್ತಾರೆ ತಿರುಪತಿಗೆ. ಅಲ್ಲಿ ಅವರು ಪದ್ಮಾವತಿಯನ್ನು ನೋಡ್ತಾರೆ. ಆವಾಗ ಅವರಿಗೆ ಅರ್ಥ ಆಗುತ್ತೆ ಇವರೇ ನನ್ನ ಲಕ್ಷ್ಮಿ ಅಂತ. ಆ ಟೈಮಲ್ಲಿ ಅವ್ರಿಗೆ ಮದುವೆ ಆಗುತ್ತೆ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮಗೆ. ಸೊ ಯಾವಾಗಾದರೂ ನೀವು ತಿರುಪತಿ ಬಂದರೆ ಫಸ್ಟ್ ಪದ್ಮಾವತಿ ಟೆಂಪಲ್ ವಿಸಿಟ್ ಮಾಡಬೇಕು, ಆಮೇಲೆ ತಿರುಮಲ ಟೆಂಪಲ್ಗೆ ಹೋಗಬೇಕು. ಸಿನ್ಸ್ ನಮಗೆ ಟೈಮ್ ಕರೆಕ್ಟ್ ಆಗಲಿಲ್ಲ, ಅದಕ್ಕೆ ನಾವು ತಿರುಮಲ ವಿಸಿಟ್ ಮಾಡಿರ್ತೀವಿ. ನೆಕ್ಸ್ಟ್ ಟೈಮ್ ನೀವು ಬಂದರೆ ಫಸ್ಟ್ ಪದ್ಮಾವತಿ ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ತಿರುಮಲ ಟೆಂಪಲ್ಗೆ ಹೋಗ್ಬೋದು. ಹೋಪ್ ನಿಮಗೆ ನನ್ನ ಸ್ಟೋರಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಫ್ರೆಂಡ್ಸ್, ನಾವು ಇವಾಗ ಗೋವಿಂದರಾಜ್ ಟೆಂಪಲ್ಗೆ ರೀಚ್ ಆದ್ವಿ. ಬನ್ನಿ ಒಳಗಡೆ ಹೋಗೋಣ. ನೀವು ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ಇದಕ್ಕೆ 60 ರೂಪೀಸ್ ಅರೌಂಡ್ ಚಾರ್ಜ್ ಮಾಡ್ತಾರೆ. ಫ್ರೆಂಡ್ಸ್, ಗೋವಿಂದರಾಜ ಸ್ವಾಮಿ ಆ್ಯಕ್ಚುಲಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಅವರ ಬ್ರದರ್ ಇರ್ತಾರೆ. ಅವರು ಆ ಟೈಮಲ್ಲಿ ಅವ್ರದ್ದೆಲ್ಲ ಫೈನಾನ್ಷಿಯಲ್ಸ್ ಎಲ್ಲ ನೋಡ್ಕೊತಾ ಇರ್ತಾರೆ. ಫ್ರೆಂಡ್ಸ್, ಇಲ್ಲೂ ಫೋನ್ ಅಲೌ ಇಲ್ಲ ಟೆಂಪಲ್ ಒಳಗಡೆ. ಸೊ ನೀವು ಕಾರಲ್ಲೇ ಇಟ್ಟು ಬರ್ಬೋದು, ಇಲ್ಲಾಂದರೆ ಇಲ್ಲಿ ಡೆಪಾಸಿಟ್ ಕೌಂಟರ್ ಇದೆ, ಅಲ್ಲೂ ಡೆಪಾಸಿಟ್ ಮಾಡ್ಬೋದು. ಫ್ರೆಂಡ್ಸ್, ನಾವು ಇವಾಗ ಕೇಶವ ರೆಸಿಡೆನ್ಸಿ ಅಂತ ಹೋಟೆಲ್ ಕಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮದು ಮಾರ್ನಿಂಗ್ ಶ್ರೀನಿವಾಸ್ ಗೆಸ್ಟ್ ಹೌಸ್ ಚೆಕ್ಔಟ್ ಆಯಿತು. ಸೆಕೆಂಡ್ ಡೇಗೆ ನಾವು ಇದು ಕೇಶವ ರೆಸಿಡೆನ್ಸಿ ಅಂತ ಬುಕ್ ಮಾಡಿದ್ವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದು ಅಲಿಪಿರಿ ಹತ್ರ ಬರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಕಾರ್ ಪಾರ್ಕಿಂಗ್ ಫೆಸಿಲಿಟೀಸು ಅವೈಲೇಬಲ್ ಇದೆ. ಫ್ರೆಂಡ್ಸ್, ಹೋಟೆಲ್ ಅಂತೂ ಕ್ಲೀನ್ ಆ್ಯಂಡ್ ಸೇಫ್ಟಿ ಇದೆ. ಇದು ಪರ್ ಡೇ 1500 AC ಬೆಡ್ರೂಮ್. ನೀವು ಇಲ್ಲಿ ಬುಕ್ ಮಾಡ್ಕೋಬೋದು.
ಫ್ರೆಂಡ್ಸ್, ನಾವು ಇವಾಗ ಫ್ರೆಶ್ ಆಗಿ ಮತ್ತೆ ತಿರುಮಲಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನಾವು ಕಾರ್ ಅಲ್ಲೇ ಪಾರ್ಕ್ ಮಾಡಿ AC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ರೈಡ್ ಎಂಜಾಯ್ ಮಾಡೋಣ ಅಂತ. ಇದು ಪರ್ ಪರ್ಸನ್ಗೆ 110 ರುಪೀಸ್ ಇರುತ್ತೆ ಬಸ್ಸು. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಫ್ರೆಂಡ್ಸ್, ನಾನು ಡೇ 1 ಬ್ಲಾಗು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬಸ್ ಎಲ್ಲ ಬಸ್ ಸ್ಟಾಪಲ್ಲಿ ಸ್ಟಾಪ್ ಮಾಡ್ತಾರೆ. ನೀವು ಅಲ್ಲಿಂದ ಫ್ರೀ ಬಸ್ಸಸ್ ಹತ್ಕೊಂಡು ಹೋಗ್ಬೋದು, ಇಲ್ಲ ಬೈ ವಾಕು ಹೋಗ್ಬೋದು. ನಾವು ಬೈ ವಾಕ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ತಿರುಮಲೆಯಿಂದ ರಿಟರ್ನ್ ವಾಪಸ್ ಬಂದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಪ್ಲೇಸು. ಮತ್ತೆ ಹೋಗ್ಬೇಕು ಅನಿಸುತ್ತೆ, ಆ ಥರ ಇದೆ ಪ್ಲೇಸು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಮಿಸ್ ಮಾಡದೆ ಬನ್ನಿ, ತಿರುಪತಿಗೆ ವಿಸಿಟ್ ಮಾಡಿ. ಮತ್ತು ನಿಮಗೆ ಫಸ್ಟ್ ವ್ಲಾಗಿಂದ ಡೀಟೇಲ್ಸ್ ಇನ್ಫಾರ್ಮೇಷನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇವತ್ತು ಪ್ಲೇಸಸ್ ಏನೇನು ಕವರ್ ಮಾಡಿದ್ದೀವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. So video like ಆದರೆ please like, share and subscribe our channel. Thank you. Bye bye.